ಹಲ್ಲೆಲೂಯಾ. ಓಕೆ, ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರಲಿರೋ ಮೊದಲಿಂಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳು. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಬಲಗೈಯನ್ನು ನಾವು ಮೇಲಕ್ಕೆ ಎತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಪ್ರಸಂಗಿ ಪುಸ್ತಕ 5ನೇ ಅಧ್ಯಾಯವನ್ನು ಇವತ್ತಿನ ದಿನ ನಾವು ಧ್ಯಾನ ಮಾಡೋಣ. 1ನೇ ವಚನವನ್ನು ನಾವು ಧ್ಯಾನ ಮಾಡೋಣ. ಹಲ್ಲೆಲೂಯಾ. ಓಕೆ. ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು. ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು. ತಾವು ಮಾಡುವುದು ಅಧರ್ಮವೆಂದು ಮೂಢರಿಗೆ ಗೊತ್ತೇ ಇಲ್ಲ. ಹಲ್ಲೆಲೂಯಾ. ಒಂದು ಸಂದರ್ಭದಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ದೇವರ ಈ ವಾಕ್ಯದ ಮೂಲಕವಾಗಿ ನನ್ನ ಸಂಗಡ ಮಾತಾಡು ಎಂಬುದಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಸೋದರ ಸ್ವಾಮಿ ಪರಿಶುದ್ಧನಾದ ದೇವರೇ, ಓದಿದಂಥ ವೇದ ಭಾಗದಲ್ಲಿ ಅಡಗಿರ್ತಕ್ಕಂಥ ಸತ್ಯವನ್ನು ಸ್ವಾಮಿ ನನಗೂ ನಮ್ಮೆಲ್ಲರಿಗೂ ಈ ಸಮಯದಲ್ಲಿ ನೀನು ತಿಳಿಯಪಡಿಸಯ್ಯ. ಹೌದು ರಾಜನೇ, ನೀನೇ ಮಾತನಾಡು ಸ್ವಾಮಿ. ನಾವು ಬಲಹೀನರಯ್ಯ, ನೀನು ನಿನ್ನ ಬಲದಿಂದ ನಮ್ಮನ್ನು ತುಂಬಿಸಿದ್ದಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಭಕ್ತಿಹೀನತೆ ನಮ್ಮಲ್ಲಿ ಯಾರಲ್ಲಿ ಇರಲಾರ್ದ ಹಾಗೆ ಸಂಪೂರ್ಣವಾಗಿ ದೂರ ಮಾಡು. ನಿನ್ನ ವಾಕ್ಯದ ಮೂಲಕವಾಗಿ ಪುನಃ ಕರ್ತನೆ ಸ್ವಾಮಿ, ಕರ್ತನೆ ಕಡಿದು ಹೋದಂಥ ಸಂಬಂಧ ಪುನಃ ಕಟ್ಟಲ್ಪಡಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಮಿ. ಕರ್ತನೆ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಶುದ್ಧ ಮಾಡಯ್ಯ, ಸಿದ್ಧ ಮಾಡು. ಸಂಪೂರ್ಣವಾಗಿ ಕರ್ತನೆ ನಿನ್ನ 2ನೇ ಬರುವಿಕೆಯಲ್ಲಿ ನಿನ್ನ ಸಂಗಡ ಪುನಃ ಬರಲಿಕ್ಕಾಗುವಂಥ ಒಂದು ಯೋಗ್ಯತೆಯ ಭಕ್ತಿಯನ್ನು ನಾವು ಮಾಡುವ ಹಾಗೆ ಕಾರ್ಯ ಜರುಗಿಸು ಯೇಸು ಕ್ರಿಸ್ತನ ನಾಮದಲ್ಲಿ. ಈ ವಾಕ್ಯದ ಮೂಲಕವಾಗಿ ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ನನಗೆ ಮರೆಯಾಗಿದ್ದು ನೀನೇ ಮಾತನಾಡಬೇಕೆಂಬುದಾಗಿ ಯೇಸುವಿನ ನಾಮದ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ. ಹೋದ ತಿಂಗಳು ನಾವು ಯಾವ ವಾಕ್ಯವನ್ನು ಧ್ಯಾನ ಮಾಡಿದ್ವಿ? ಇವ್ರ ಮನೇಲಿ ಹಲ್ಲೆಲೂಯಾ. ಯಾವ ವಾಕ್ಯವನ್ನು ಧ್ಯಾನ ಮಾಡಿದ್ವಿ? ಮರೆಸ್ಬಿಟ್ರಿ. ತಿಂಗಳಾಯ್ತು ರೀ. ಅವತ್ತು ಊಟ ಮಾಡಿದ್ದು ನೆನಪಿರಲ್ಲ. ನೀವು ತಿಂಗಳಿಂದ ಕೇಳಿದ್ರೆ ಹೆಂಗೆ ಅಂತೀರಿ? ಹಲ್ಲೆಲೂಯಾ. ಹಲ್ಲೆಲೂಯಾ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ವಿಶ್ರಾಂತಿಕರವಾದ ನೀರುಗಳ ಬಳಿಯಲ್ಲಿ ನನ್ನನ್ನು ಬರಮಾಡುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಒಂದು ವಾಕ್ಯವನ್ನು ಹೋದ ತಿಂಗಳು ನಾವು ಚಿಕ್ಕಬಳ್ಳಾರಿ ಗ್ರಾಮದಲ್ಲಿ ನಾವು ಧ್ಯಾನ ಮಾಡಿದ್ವು ಪ್ರೇಯರ್. ಹಲ್ಲೆಲೂಯಾ. ದೇವರು ಒಂದು ವ್ಯತ್ಯಾಸಕರವಾದಂಥ ಸಂದೇಶವನ್ನು ಇವತ್ತಿನ ದಿನ ನಮ್ಮ ಸಂಗಡ ಮಾತಾಡಬೇಕೆಂಬುದಾಗಿ ಇಷ್ಟಪಟ್ಟಿದ್ದಾರೆ. ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು. ದೇವರ ಆಲಯಕ್ಕೆ ಹೋಗುವಾಗ ನೀನು ಬಹಳ ಜಾಗರೂಕತೆಯಿಂದ ನೀನು ಇರಬೇಕು. ಎಲ್ಲರೂ ಹೋದ ರೀತಿಯಲ್ಲಿ ನೀನು ಹೋಗಬಾರ್ದು. ದೇವಸ್ಥಾನ ಅಂದರೆ ದೇವರ ಆಲಯ. ಆ ಆಲಯದಲ್ಲಿರ್ತಕ್ಕಂಥ ಶಕ್ತಿ ಏನಿದೆ, ಆ ಆಲಯದಲ್ಲಿರುವಂಥ ಬಲ ಏನಾಗಿದೆ, ಆ ಆಲಯದಲ್ಲಿ ದೇವರ ಒಂದು ಪ್ರಸನ್ನತೆ ಏನಾಗಿದೆ ಎಂಬುದಾಗಿ ದೇವರಿಗೆ ಭಯಪಟ್ಟು ನೀನು ದೇವರನ್ನು ಹುಡುಕುತ್ತಾ ಹೋಗಬೇಕು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಹಲ್ಲೆಲೂಯಾ. ಅನೇಕರು ಈ ಅಂತ್ಯಕಾಲದಲ್ಲಿ ದೇವರನ್ನು ಅಸಡ್ಡೆ ಮಾಡ್ತಾರೆ. ಅನೇಕರು ಅಂತ್ಯಕಾಲದಲ್ಲಿ ದೇವಸ್ಥಾನಗಳನ್ನು, ದೇವಾಲಯಗಳನ್ನು ಏನು ಮಾಡ್ತಾರೆ? ಅಸಡ್ಡೆ ಮಾಡ್ತಾರೆ. ಆದರೆ ಸತ್ಯವೇದ ಹೇಳ್ತಾ ಇದೆ, ನೀನು ಅಂದರೆ ಒಬ್ಬಾತನೇ. ಹಲ್ಲೆಲೂಯಾ. ಅವ್ರದ್ದು ಇವ್ರದ್ದು ಯಾರ್ದು ನೋಡಬಾರ್ದು. ನೀನು ಹೆಂಗಿದೀಯಾ? ನೀನು ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ನೀನು ಗಮನಿಸು. ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಅಂದುಕೊಂಡಾಗಲೇ ಅನೇಕವಾದಂಥ ವಿಘ್ನಗಳು, ಅಡ್ಡಿ ಆತಂಕಗಳು ನಿನಗೆ ಬರ್ತವೆ. ಎಲ್ಲಿಲ್ಲಾರ್ದ ಸಮಸ್ಯೆಗಳು ಅದೇ ಸಮಯದಲ್ಲಿ ಅವು ವಕ್ರಿಸ್ಕೊಳ್ತಾವೆ. ದೇವರಿಗೆ ಸರಿಯಾಗಿ ನಡಿಬೇಕಪ್ಪ, ಇಷ್ಟು ದಿನ ಸರಿಯಾಗಿ ನಡೆದಿಲ್ಲ, ಇವಾಗಾದರೂ ನಾನು ಸರಿಗೆ ನಡಿಬೇಕು ಅನ್ನುವಾಗಲೇ ಯಾವುದೋ ಒಂದು ರೀತಿಯಲ್ಲಿ ಕಾಡಿಕೆಗಳು ಬರ್ತವೆ. ಸೈತಾನ್ ಅವಾಗಲೇ ಏನೋ ಒಂದು ಶೋಧನೆಯನ್ನು ತಂದು ಹಾಕ್ತಾನೆ. ಆದರೆ ಅವೆಲ್ಲವುಗಳನ್ನು ನೀನು ನೋಡುವವನಾಗಬಾರ್ದು. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು
ಗಮನಿಸು. ಯಾವ ರೀತಿಯಾಗಿ ಹೆಜ್ಜೆ ಇಡ್ತಾ ಇದೀಯಾ? ದೇವರಿಗೆ ಯಾವ ರೀತಿಯಾಗಿ ನಡೆದುಕೊಳ್ತಾ ಇದೀಯಾ? ದೇವರಿಗೆ ಮಾತ್ರ ನಡೀತಾ ಇದೀಯಾ, ಅಥವಾ ಅವಾಗವಾಗ ಎಡಕ್ಕೆ ಬಲಕ್ಕೆ ತಿರುಗ್ತಾ ಇದೀಯಾ, ಸುತ್ತ ತಿರುಗ್ತಾ ಇದೀಯಾ? ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಮೂಢರು ಮಾಡುವ ಯಜ್ಞಕ್ಕಿಂತ ದೇವರ ಮಾತುಗಳಿಗೆ ಕಿವಿಗೊಟ್ಟು ಆ ಮಾತುಗಳ ಪ್ರಕಾರವಾಗಿ ನಡೆಯುವುದು ಲೇಸು. ಹಲ್ಲೆಲೂಯಾ. ಅನೇಕ ಜನರು ತಪ್ಪಾದ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಕಾರಣ ಏನ್ರಿ? ಅವರಿಗೆ ವಾಕ್ಯ ಗೊತ್ತಿಲ್ಲ, ಅವರಿಗೆ ವಾಕ್ಯದ ಭಯ ಇಲ್ಲ, ದೇವರ ಭಯ ಇಲ್ಲ. ಗಂಟೆಗಟ್ಟಲೆ 2 ತಾಸು ದಿನವೆಲ್ಲ ಪ್ರಾರ್ಥನೆ ಮಾಡಿದರು, ದೇವರ ವಾಕ್ಯ ಕೇಳಲಾರದೆ ಇದ್ದರೆ ಅವ್ರಿಗೆ ಉಪಯೋಗ ಇಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆಯು ಅಸಹ್ಯ. ಫಸ್ಟ್ ದೇವರ ವಾಕ್ಯವನ್ನು ಕೇಳಿ ನೀನು ಪ್ರಾರ್ಥನೆ ಮಾಡುವವನು ಆಗಬೇಕು. ಆವಾಗ ನಿನ್ನ ಪ್ರಾರ್ಥನೆಗಳು ಏನಾಗ್ತವೆ? ಫಲಿಸಲ್ಪಡ್ತವೆ. ಜ್ಞಾನೋಕ್ತಿಯಲ್ಲಿ ಸೊಲೊಮೋನನು ಹೇಳ್ತಾನೆ ಏನಂತೇಳಿ? ಧರ್ಮೋಪದೇಶ, ದೇವರ ಉಪದೇಶಕ್ಕೆ ನೀನು ಕಿವಿಗೊಟ್ಟ ನಂತರ ದೇವರು ಏನು ಮಾಡ್ತಾನೆ? ನಿನ್ನ ಪ್ರಾರ್ಥನೆಯನ್ನು ಕೇಳ್ತಾನೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವಸ್ಥಾನ, ದೇವರ ಆಲಯ. ಆ ಆಲಯಕ್ಕೆ ಹೋಗುವಾಗ ನಮ್ಮ ಹೆಜ್ಜೆಗಳು ಹೆಂಗಿರ್ಬೇಕಂತೆ ಗಮನಿಸಬೇಕು. ಹೆಜ್ಜೆಗಳು ತಪ್ಪಿ ನಾವು ನಡಿಬಾರ್ದು. ಹೆಜ್ಜೆ ಅಂದ್ರೆ ಏನು? ನಾವು ನಡ್ಕೊಂಡು ಹೋಗ್ತೀವಲ್ಲ ಆ ಹೆಜ್ಜೆನ? ಹಲ್ಲೆಲೂಯಾ. ನಮ್ಮ ನಡತೆ ನಾವು ಯಾವ ರೀತಿಯಾಗಿ ದೇವರಿಗೆ ನಡೆದುಕೊಳ್ತಾ ಇದ್ದೇವೆ? ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ನಾವು ನಡೆದುಕೊಳ್ತಾ ಇದ್ದೀವ, ಅಥವಾ ಅಯ್ಯೋರಿದ್ದಾಗ ಎಲ್ಲ ಜನರು ಒಳ್ಳೆ ರೀತಿಯಲ್ಲಿ ಕೂಡಿ ಬಂದಾಗ ಮಾತ್ರ ಅವಾಗ ಭಕ್ತಿಯನ್ನು ತೋರಿಸೋದು, ಅಯ್ಯರು ಹೋದ್ಮೇಲೆ ಮತ್ತೆ ಹೆಂಗಿದ್ದವ್ರು ಹಂಗ ಮಾಡುವಂಥದ್ದು. ಅದನ್ನು ಯಾರು ನೋಡ್ತಾರೆ? ದೇವರು ನೋಡ್ತಾನೆ. ಅದರ ಸಲ ವಾಕ್ಯ ಹೇಳುತ್ತೆ, ಆಕಾಶದಿಂದ ದೇವರು ತಲೆಬಾಗಿ ನೋಡ್ತಾ ಇದ್ದಾನೆ. ಯಾರನ್ನ? ಎಲ್ಲ ಮನುಷ್ಯರನ್ನು, ಯಾರು ತನ್ನ ಕಡೆಗೆ ಭಯಭಕ್ತಿ ಉಳ್ಳವರಾಗಿ ನಡೀತರು ಅಂತೇಳಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವಾಲಯ ಬಹಳ ಮಹತ್ವ ಉಳ್ಳವಂಥದ್ದು. ದೇವರ ಆಲಯದಲ್ಲಿ, ದೇವರ ಸನ್ನಿಧಾನದಲ್ಲಿ ಅನೇಕವಾದ ಆಶೀರ್ವಾದಗಳು ಇದಾವೆ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಆದರೆ ಆ ದೇವಸ್ಥಾನಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ನೀನು ಬಲವಾಗಿ ನಂಬಬೇಕು, ವಿಶ್ವಾಸ ಇಡಬೇಕು. ಖಂಡಿತವಾಗಿ ನನಗೆ ದೇವರು ಸ್ವಸ್ಥತೆ ಕೊಡ್ತಾನೆ. ಹಲ್ಲೆಲೂಯಾ. ಖಂಡಿತವಾಗಿ ದೇವರು ನನಗೆ ಬಿಡುಗಡೆಯನ್ನ ಕೊಡ್ತಾನೆ. ನಾನು ನಂಬಿದ ದೇವರು ಸಾಮಾನ್ಯನಾಗಿರುವಂಥ ದೇವರು ಅಲ್ಲ, ಆತನು ಅಸಾಮಾನ್ಯನು. ಹಲ್ಲೆಲೂಯಾ. ನಾನು ನಂಬಿದಂಥ ದೇವರು ನಿಂಬೆಕಾಯಿ ಗಿಡವನ್ನು ಉಂಟು ಮಾಡಿದಾತ. ಹಲ್ಲೆಲೂಯಾ. ಯಾವುದ್ರಿ? ನಿಂಬೆಹಣ್ಣು ಕಟ್ತಿರ್ತಾರೆ ಕೆಲವು ಜನ ಮನೆಯಲ್ಲಿ, ತೆಂಗಿನಕಾಯಿ ಕಟ್ತಿರ್ತಾರೆ. ಹಲ್ಲೆಲೂಯಾ. ಅವೆಲ್ಲವುಗಳನ್ನು ಉಂಟು ಮಾಡಿದಾತ ಏಸಪ್ಪ. ಹಲ್ಲೆಲೂಯಾ. ಅಂಥವುಗಳನ್ನು ನೀವು ಮಾಡಬೇಡ್ರಿ, ಇಂದಿನ ಪದ್ಧತಿಗೆ ನೀವು ಹೋಗಬೇಡ್ರಿ. ಹಲ್ಲೆಲೂಯಾ. ದೇವರು ಎಲ್ಲರನ್ನ ಗಮನಿಸಿ ನೋಡ್ತಾ ಇದ್ದಾನೆ, ಯಾವ ರೀತಿಯಾಗಿ ನಿನ್ನ ನಡತೆ ಇದೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಕೀರ್ತನೆಗಾರನು ಹೇಳ್ತಾನೆ, ನೀನು ನನ್ನ ನಡತೆಯನ್ನು ಲಕ್ಷಿಸಿದ್ದೀಯಲ್ಲ, ನನ್ನ ನಡತೆಯೆಲ್ಲ ನಿನಗೆ ಗೊತ್ತದೆ. ನಾನು ನಿನ್ನ ಮುಂದೆ ಏನು ಅಲ್ಲ ಸ್ವಾಮಿ, ನನ್ನನ್ನು ಯಾವಾಗಲೂ ನೋಡ್ಕೊಂತಾನೆ ನೀನು ಇದ್ದೀಯ. ನಾನು ಮಾಡಿದ ಪ್ರತಿಯೊಂದು ಕಾರ್ಯಗಳು ನಿನಗೆ ಗೊತ್ತುಂಟು. ಅದರ ಸಲುವಾಗಿ ಇಬ್ರಿಯ 4:13 ಹೇಳುತ್ತೆ, ದೇವರಿಗೆ ಏನಂತ ಇದು? ಲೋಕ ಎಲ್ಲ ಬಟ್ಟ ಬಯಲಾಗಿ ಕಾಣಿಸ್ತಾ ಇದೆ ಅಂತ. ನಾವು ಮಾಡೋದೆಲ್ಲ ಪ್ರತಿ ಕಾರ್ಯಗಳು ದೇವರಿಗೆ ಗೊತ್ತುಂಟು. ಅದ್ರ ಸಲುವಾಗಿ ದೇವರು ಆತನು ಲೆಕ್ಕ ಕೇಳ್ತಾನೆ. ಹೀ ಈಸ್ ಅಕೌಂಟಿಂಗ್ ಯು. ಈಸ್ ಏನು ಮಾಡ್ತಾನೆ? ಆತ ನಿನ್ನನ್ನು ಅಕೌಂಟ್ ಮಾಡ್ತಾನೆ, ಅಂದರೆ ನಿನ್ನ ಲೆಕ್ಕ ಕೇಳ್ತಾನೆ. ಎಲ್ಲರೂ ನಾವು ಮಾಡಿದ ಪ್ರತಿ ಪಾಪಕ್ಕೂ ತಪ್ಪುಗಳಿಗೆ ಆತ ಲೆಕ್ಕ ಕೇಳ್ತಾನೆ. ಆದರೆ ಒಂದು ವಿಶೇಷವಾದಂಥ ಶುಭ ಸಂದೇಶ ಏನಂದರೆ, ಆತನ ಲೆಕ್ಕ ಕೇಳ್ತಾನೆ. ಯಾರನ್ನ ಲೆಕ್ಕ ಕೇಳ್ತಾನೆ? ನಂಬಲಾರ್ದವ. ನೀನು ನಂಬಿಕೆ ಇಟ್ಟು ಸ್ಥಿರವಾಗಿ ದೇವರಲ್ಲಿ ನೀನು ನಡೆದರೆ, ಭಯಭಕ್ತಿ ಉಳ್ಳವನಾಗಿ ನೀನು ನಡೆದರೆ, ದೇವ್ರು ಏನು ಮಾಡ್ತಾನೆ? ಆತನ ಪ್ರೀತಿಯನ್ನು, ಕರುಣೆಯನ್ನು, ಕೃಪಾ ಕಟಾಕ್ಷವನ್ನು ನಿನ್ನ ಮೇಲೆ ಹಾಕಿ ಅವೆಲ್ಲವುಗಳನ್ನು ಕ್ಷಮಿಸಿ ಬಿಡ್ತಾನಂತೆ. ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದೇವಸ್ಥಾನಕ್ಕೆ ನೀನು ಯಾವ ರೀತಿಯಾಗಿ ಹೋಗ್ತಾ ಇದೆಯಾ? ಹಲ್ಲೆಲೂಯಾ. ಒಬ್ಬ ತಾಯಿ ಇದ್ದಾಳ್ರಿ ಸತ್ಯವೇದದಲ್ಲಿ. ಆಕೆ ತಾಯಿ 18 ವರ್ಷಗಳು ಆಕೆ ಅನಾರೋಗ್ಯದಲ್ಲಿ ಜೀವಿಸ್ತಾ ಇದ್ದಾಳೆ. ಎಷ್ಟು ವರ್ಷ? 18 ವರ್ಷ. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. 18 ವರ್ಷಗಳು ಆಕೆ ಈ ರೀತಿಯಾಗಿ ನಡ್ಕೊಂಡು ಬರ್ತಾ ಇದ್ದಾಳೆ. ಎಲ್ಲಿಗೆ ಬರ್ತಾ ಇದ್ದಾಳೆ? ದೇವಸ್ಥಾನಕ್ಕೆ ಬರ್ತಾ ಇದ್ದಾಳೆ. 18 ವರ್ಷ ಆಕೆ ಹಿಂಗೆ ನೋಡಿಲ್ಲ. ಆಕೆ ಹೆಂಗೆ ಬರ್ತಾ ಇದ್ದಾಳೆ? ಆಕೆ ನಡು ಬಗ್ಗಿದ ಸ್ಥಿತಿಯಲ್ಲೇ ಹಿಂಗೆ ಬರೀ ನೆಲನೇ ನೋಡ್ತಾ ಇದ್ದಾಳೆ ಆಕೆ. ಮನುಷ್ಯರನ್ನು ನೋಡಲಾರದ ಪರಿಸ್ಥಿತಿ, ಭಯಂಕರವಾದಂಥ ನೋವಿನಲ್ಲಿ ಆಕೆ ಬಳಲ್ತಾ ಇದ್ದಾಳೆ. ಆದರೆ ಆಕೆ ದೇವರು ನನ್ನನ್ನು
ಬಿಡುಗಡೆ ಮಾಡ್ತಾನೆ. ದೇವರು ನನ್ನ ಜೀವಿತದಲ್ಲಿ ಸಹಾಯ ಒದಗಿಸಿಕೊಡ್ತಾನೆ. ನಾನು ದೇವಾಲಯಕ್ಕೆ ಹೋಗುವಂಥದ್ದನ್ನು ಬಿಡಬಾರದು. ದೇವರ ಆಲಯದಲ್ಲಿ ದೇವರ ಒಂದು ಶಕ್ತಿ ಇದೆ, ಆತನ ಪ್ರಸನ್ನತೆ ಇದೆ, ಆತನ ಬಲವಾದ ಮಾತುಗಳಿದ್ದಾವೆ, ಆತನು ಎಲ್ಲವುಗಳನ್ನು ಒದಗಿಸಿಕೊಡ್ತಾನೆ ಅಂತೇಳಿ ಏನು ಮಾಡ್ತಾ ಇದ್ಲಾಕೆ, ದೇವರ ಆಲಯಕ್ಕೆ ಹೋಗ್ತಾ ಇದ್ಲು. ಹಲ್ಲೆಲೂಯಾ. 18 ವರ್ಷ ರೋಗದಲ್ಲಿ ಬಿದ್ದಿದ್ರು ಕೂಡ ದೇವರ ಆಲಯಕ್ಕೆ ಹೋಗೋದನ್ನಾಕೆ ಬಿಡಲಿಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ಯೇಸು ಕ್ರಿಸ್ತನ ಒಂದು ಸಾರಿ ಆ ಒಂದು ಸಭಾ ಮಂದಿರಕ್ಕೆ ಹೋದಂಥ ಸಂದರ್ಭದಲ್ಲಿ, ಸಿನಗಾಗ್ ಅಂತ ಹೇಳ್ತೀವಿ, ಅಲ್ಲಿ ವಾಕ್ಯ ಹೇಳ್ತಾ ಇದ್ದಾನೆ ಸ್ವಾಮಿ. ಆಕೆನೂ ಬಂದಾಳ. ಎಲ್ಲಿಗೆ ಬಂದಾಳ? ಆ ಚರ್ಚಿಗೆ ಬಂದಾಳ. ಆಕೆ ವಾಕ್ಯ ಕೇಳ್ತಾ ಇದ್ದಾಳೆ. ಸ್ವಾಮಿ ಎಲ್ಲ ಉಪದೇಶ ಮಾಡುವಂಥದ್ದು ಮುಗಿಸಿದ ಮೇಲೆ ಅವಾಗ ಸ್ವಾಮಿ ಹೇಳ್ತಾ ಇದ್ದಾನೆ ಏನಂತೇಳಿ, ಅಮ್ಮ ನಿನ್ನ ರೋಗವು ಬಿಡುಗಡೆ ಆಯಿತು. ಏನಂತ ಹೇಳಿದ್ರು ಸ್ವಾಮಿ? ಅಮ್ಮ ನಿನ್ನ ರೋಗವು ಬಿಡುಗಡೆ ಆಯಿತು ಅಂತೇಳಿ ಆಕೆ ಮೇಲೆ ಕೈ ಇಟ್ಟ ತಕ್ಷಣ 18 ವರ್ಷ ಹಿಂಗೆ ಇದ್ದಕ್ಕೆ ಆಕೆ ಏನಾಗ್ತಾ ಇದ್ದಾಳೆ ಈಗ, ಸ್ಟ್ರೇಟಾಗಿ ನಿಂತ್ಕೊಳ್ತಾಳೆ. ಹಿಂದ್ಗಡೆ ಇರೋರು ನಿದ್ದೆ ಮಾಡ್ರಿ, ಎಲ್ಲ ಗಟ್ಟಿ ಚಪ್ಪಾಳೆ ಹೊಡ್ರಿ ಸರಿ. ನಿದ್ದೆ ಮಾಡಿ ಹಿಂದ್ಗಡೆ ವಾಕ್ಯ ಕೇಳ್ತಾ ಇಲ್ಲ ನೀವು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 18 ವರ್ಷ ಆಕೆ ಏನು ಮಾಡ್ತಿದ್ದಾಳ್ರಿ? ದೇವಾಲಯಕ್ಕೆ ಹೋಗ್ತಾ ಇದ್ದಾಳೆ. ದೇವರು ನನ್ನನ್ನು ನೋಡ್ತಾನೆ, ದೇವರು ನನ್ನನ್ನು ಗಮನಿಸ್ತಾನೆ, ದೇವರು ನನ್ನ ಸಂಗಡ ಮಾತಾಡುವಂಥ ಸ್ಥಳ ದೇವಾಲಯ. ಆ ದೇವಾಲಯಕ್ಕೆ ಹೋಗ್ಲಾರ್ದೆ ನಾನು ಇರಬಾರ್ದು. ಆಕೆ ಬೊಗ್ಗಿದಾಗಲೂ ಕೂಡ, ಸೈತಾನ 18 ವರ್ಷ ಆಕೆಯನ್ನು ಜಜ್ಜಿ ಹಾಕಿದಾಗಲೂ ಕೂಡ ದೇವರ ಆಲಯಕ್ಕೆ ಹೋಗುವಂಥದ್ದನ್ನು ಆಕೆ ಮಿಸ್ ಮಾಡಲಿಲ್ಲ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಯೇಸು ಆಕೆಯನ್ನು ಕರೆದನು, ಯೇಸು ಆಕೆಯ ಜೀವಿತವನ್ನು ನೋಡಿದನು. ಹಲ್ಲೆಲೂಯಾ. ದೇವರ ಆಲಯದಲ್ಲಿ ದೇವರು ಏನು ಮಾಡ್ತಾನೆ? ನಿನ್ನನ್ನು ಸ್ವಸ್ಥತೆ ಮಾಡ್ತಾನೆ. ಹಲ್ಲೆಲೂಯಾ. ದೇವರ ಆಲಯದಲ್ಲಿ ದೇವರು ನಿನಗೇನು ಕೊಡ್ತಾನೆ? ಬಿಡುಗಡೆಯನ್ನು ಕೊಡ್ತಾನೆ. ದೇವರ ಆಲಯದಲ್ಲಿ ದೇವರು ನಿನ್ನ ಜೀವಿತದಲ್ಲಿ ಇರ್ತಕ್ಕಂಥ ಕಷ್ಟವನ್ನು ದೂರ ಮಾಡ್ತಾನೆ. ಪ್ರೇರೆ ಸತ್ಯವೇದ ಹೇಳ್ತಾ ಇದೆ, ಆ ನಡುಬುಗ್ಗಿದ ಸ್ತ್ರೀ ಆಕೆ ದೇವಾಲಯವನ್ನು ನೋಡಿಕೊಂಡು ದೇವಾಲಯಕ್ಕೆ ಆಕೆ ಬಂದಳು. ಪ್ರೇರೆ ಹಲ್ಲೆಲೂಯಾ. ಆಕೆ ಸ್ವಸ್ಥ ಮಾಡಂತೇಳಿ ಯೇಸು ಸ್ವಾಮಿಯನ್ನು ಕೇಳಲಿಲ್ಲ. ಹಲ್ಲೆಲೂಯಾ. ಆದರೆ ಆಕೆಯ ಭಕ್ತಿ ಒಂದೇ, ದೇವರು ನನ್ನನ್ನು ಬಿಡುಗಡೆ ಮಾಡ್ತಾನೆ. ಹಲ್ಲೆಲೂಯಾ. ಅಂತಹ ನಂಬಿಕೆ, ಅಂತಹ ವಿಶ್ವಾಸವುಳ್ಳವರಾಗಿ ನಾವು ಇರಬೇಕು. ಸತ್ಯವೇದ ಹೇಳ್ತಾ ಇದೆ, ಆಕೆಗೆ ಅಮ್ಮ ನಿನ್ನ ರೋಗ ಬಿಡುಗಡೆ ಆಯಿತು. ಒಂದೇ ಮಾತು. ಹಲ್ಲೆಲೂಯಾ. ಅಮ್ಮ ನಿನ್ನ ರೋಗ ಬಿಡುಗಡೆ ಆಯ್ತು ಅಂತೇಳಿ ಅದೇ ಒಂದು ಮಾತು ಹೇಳಿದ ತಕ್ಷಣ ಆಕೆ ಸಂಪೂರ್ಣವಾಗಿ ಆಕೆ ಏನಾದಲ್ರಿ ನಿಂತುಕೊಂಡ್ಲು. ಆಕೆಯ ಅನಾರೋಗ್ಯ ಸಂಪೂರ್ಣವಾಗಿ ತೊಲಗಿಸಲ್ಪಡ್ತು. ಯೇಸು ಆಕೆಯ ಮೇಲೆ ಕೈ ಇಟ್ಟರು. ಪ್ರಿಯ, ರೋಗ ಎಲ್ಲಿಗೋಯ್ತು? ರೋಗ ಎಲ್ಲಿಗೋಯ್ತು? ಸತ್ಯವೇದ ಹೇಳುತ್ತೆ ಏನಂತೇಳಿ, ಯೇಸು ಸ್ವಾಮಿ ಶಿಲುಬೆಯ ಮೇಲೆ ನಮ್ಮ ಪಾಪಗಳನ್ನು ಮಾತ್ರ ಅಲ್ಲ, ನಮ್ಮ ಶಾಪಗಳನ್ನು, ನಮ್ಮ ರೋಗಗಳನ್ನು, ನಮ್ಮ ಅವಮಾನಗಳನ್ನು, ನಮ್ಮ ಕತ್ತಲೆ ಅವಮಾನದ ಜೀವಿತವನ್ನೆಲ್ಲ ಶಿಲುಬೆ ಮೇಲೆ ಆತನು ಒತ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಯಾರು ಯೇಸುವಿನ ಮೇಲೆ ನಂಬಿಕೆ ಇಡ್ತಾರೋ, ಹಲ್ಲೆಲೂಯಾ, ಅವರಿಗೆ ರಕ್ಷಣೆ ಮಾತ್ರ ಅಲ್ಲ, ಅವರಿಗೆ ಇನ್ನೂ ಅನೇಕ ಕಾರ್ಯಗಳು ಕೂಡ ಆಗ್ತವೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಆವಾಗ ಯೇಸು ಕ್ರಿಸ್ತನು ಆಕೆಯ ಮೇಲೆ ಕೈ ಇಟ್ಟನು. ಆಕೆಯಲ್ಲಿರ್ತಕ್ಕಂಥ ರೋಗ ಎಲ್ಲ ಯಾರು ಹೊತ್ಕೊಂಡ್ರು? ಏಸಪ್ಪನಲ್ಲಿರ್ತಕ್ಕಂಥ ಆರೋಗ್ಯ ಎಲ್ಲ ಯಾರಿಗೆ ಬಂತು? ಆಕೆಗೆ. ಅಂದರೆ ಯಾರಿಗೆ? ನಮ್ಮೆಲ್ಲರಿಗೆ. ಅದರ ಸಲುವಾಗಿ ದೇವರು ಹೇಳ್ತಾನೆ ಏನಂತೇಳಿ, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಆ ವಚನ ಇರುತ್ತೆ. ಏನಂತೇಳಿ, ನೀವೆಲ್ಲರೂ ಕಷ್ಟಪಡುವವರು, ನೀವೆಲ್ಲರೂ ಹೊರೆ ಹೊತ್ತವರು, ನೀವೆಲ್ಲರೂ ಎಲ್ಲಿಗೆ ಬರ್ರಿ? ನನ್ನ ಬಳಿಗೆ ಬನ್ನಿರಿ. ಯಾಕಂದರೆ ನನ್ನ ನೊಗವು ಹಗುರವಾದದ್ದು, ನನ್ನಲ್ಲಿ ನೀವು ಕಲಿತುಕೊಂಡ್ರೆ ನಾನು ನಿಮಗೇನು ಮಾಡ್ತೇನೆ? ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ದೇವಾಲಯವನ್ನು ಸಾಮಾನ್ಯ ಎಂಬುದಾಗಿ ನೀವು ಎಣಿಸ್ಬೇಡ್ರಿ. ದೇವಾಲಯದಲ್ಲಿ ದೇವರ ಶಕ್ತಿ ಇದೆ, ದೇವರ ಪ್ರಸನ್ನತೆ ಇದೆ. ದೇವಾಲಯ ಅಂದರೆ ಏನೋ ಒಂದು ಚರ್ಚ್ ಅಂದ್ಕೊಂಬೇಡ್ರಿ. ನಾವು ಎಲ್ಲಿ ಕೂಡ್ತೀವಲ್ಲ, ಇದು ಒಂದು ದೇವಾಲಯ. ಹಲ್ಲೆಲೂಯಾ. ಅದರ ಸಲುವಾಗಿ ಸತ್ಯವೇದದಲ್ಲಿ ನಾವು ನೋಡ್ತೀವಿ, ನುಂಫಳ ಮನೆಯಲ್ಲಿ ಸಭೆಯಾಗಿ ಕೂಡ್ತಾ ಇದ್ರು, ಅಕ್ವೀಲನು ಪ್ರಿಸ್ಕಿಲ್ಲಳ ಮನೆಯಲ್ಲಿ ಸಭೆಯಾಗಿ ಕೂಡ್ತಾ ಇದ್ರು. ಅದೇ ರೀತಿಯಾಗಿ ಸಭೆಯಾಗಿ ನಾವು ಇವತ್ತು ಯಾರ ಮನೆಯಲ್ಲಿ ಕೂಡಿದ್ದೇವೆ? ದ್ಯಾವಣ್ಣವ್ರ ಮನೆಯಲ್ಲಿ ಕೂಡಿದ್ದೇವೆ. ಇದೇ ಚರ್ಚ್ ಅಂದರೆ ಬಿಲ್ಡಿಂಗ್ ಅದಿದೆ ಅನ್ಕೊಂಬೇಡ್ರಿ. ಏನು, ಎಲ್ಲಿ ಯೇಸುವಿನ ನಾಮದಲ್ಲಿ 2-3 ನಾವು ಆರಾಧನೆ ಮಾಡ್ತೀವೋ ಅದೇ ಏನಾಗಿದೆ? ಚರ್ಚ್ ಆಗಿದೆ. ಈ ಸಮಯದಲ್ಲಿ ಇದೇ ಸ್ಥಳ ನಮಗೇನಾಗಿದೆ? ಚರ್ಚ್. ಹೌಸ್ ಚರ್ಚಸ್ ಅಂತಾರೆ. ಇದಕ್ಕೆ ಏನಂತಾರೆ? ಮನೆ ಸಭೆಗಳು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, 18 ವರ್ಷ ಆಕೆ ಪಟ್ಟಿರ್ತಕ್ಕಂಥ
ಪಾಡು. 18 ವರ್ಷ ಆಕೆ ಜೀವಿತದಲ್ಲಿರುವಂಥ ಕಣ್ಣೀರು. 18 ವರ್ಷ ಆಕೆಗೆ ಎಷ್ಟೋ ಜನರು ಏನು ಅಂದಿದ್ದಾರೆ, ನೀನು ಹೋಗ್ತಾ ಇದೆ ನಿನಗೆ ದೇವರು ಸ್ವಸ್ಥ ಮಾಡಿಲ್ಲ, ಯಾಕೆ ಹೋಗ್ತೀಯ ನೀನು ಅಂಥೇಳಿ ಆಕೆಗೆ ಗೇಲಿ ಮಾಡಿದ್ದಾರೆ ಪ್ರಿಯರೇ. ಆದರೆ ಒಂದು ದಿನ ಆಕೆ ಜೀವಿತದಲ್ಲಿ ಬಂತು. ಯಾರು ಬಂದರು ಆಕೆ ಜೀವಿತದಲ್ಲಿ? ಆವತ್ತಿನ ದಿನ ಯೇಸು ಕ್ರಿಸ್ತನು ಬಂದ. ದೇವರು ವಾಕ್ಯ ಹೇಳ್ತಾ ಇದೆ, ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ನೀನು ಇಟ್ಟುಕೊಂಡಿರ್ತಕ್ಕಂಥ ನಿರೀಕ್ಷೆ, ಆಸೆ, ಆ ಒಂದು ದೇವರಿಂದ ನೀನು ಪಡೆದುಕೊಳ್ಬೇಕಾಗಿರ್ತಕ್ಕಂಥ ಆಶೀರ್ವಾದ ಯಾವುದು ಮನಸ್ಸಿನಲ್ಲಿ ಇಟ್ಕೊಂಡಿದೆಯೋ ಅದು ಖಂಡಿತವಾಗಿ ದೇವರು ಯೇಸುವಿನ ನಾಮದಲ್ಲಿ ಏನು ಮಾಡ್ತಾರೆ ರೀ? ನೆರವೇರಿಸ್ತಾರೆ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ತಾಯಿ ಏನು ಮಾಡಿದ್ಲು? ದೇವಾಲಯಕ್ಕೆ ಬಂದು ಏನು ಮಾಡಿದ್ಲು ರೀ? ಸ್ವಸ್ಥತೆಯನ್ನು ಹೊಂದಿಕೊಂಡ್ಲು. ಹಲ್ಲೆಲೂಯಾ. ಅದರ ಸಲುವಾಗಿ ನಮ್ಮ ನಡತೆ, ನಾವು ನಡೆಯುವಂಥ ಹೆಜ್ಜೆಗಳು ತಪ್ಪಾದ ರೀತಿಯಲ್ಲಿ ಹೋಗಬಾರ್ದು. ಹಲ್ಲೆಲೂಯಾ. ಕೆಲವು ಜನರು ಕಂಡು ಗಿಡಗಳೆಲ್ಲ ಸುತ್ತಾ ಇರ್ತಾರೆ. ದೇವ್ರು ನಂಬಿದ ಮಕ್ಕಳು ಬೇರೆಯವ್ರು ಬಿಡ್ರಿ, ಅವ್ರಿಗೆ ಗೊತ್ತಿಲ್ಲ, ಅವರು ಮೂಢರು ಸುತ್ತಾರೆ. ಆದರೆ ದೇವ್ರು ನಂಬಿದಂಥ ಮಕ್ಕಳನ್ನು ನಾವು ಎಲ್ಲಿ ಕೈ ಮುಗಿಯೋದಾಗಲಿ, ಚರ್ಚಿಗೆ ಕೈ ಮುಗಿಯೋಕೆ ಹೋಗ್ಬೇಡಿ. ಚರ್ಚ್ ಕಂಡಲ್ಲಿ ಕೂಡ ಏನು ಮಾಡಬಾರ್ದು, ನೀವು ಆ ಥರ ನೀವು ಮಾಡಬಾರ್ದು. ಚರ್ಚಲ್ಲಿ ದೇವರು ಇಲ್ಲ. ಹಲ್ಲೆಲೂಯಾ. ಎಲ್ಲಿರ್ತಾನಂತೇಳಿ ನನ್ನ ದೇವರು? ಎಲ್ಲಿ ನನ್ನ ನಾಮದಲ್ಲಿ, ಯೇಸು ಕ್ರಿಸ್ತ ನಾಮದಲ್ಲಿ 2-3 ನಾವು ಕೂಡಿರ್ತೀವೋ ಅವರ ಮಧ್ಯದಲ್ಲಿ ಇರ್ತೀನಿ ಅಂತ ಹೇಳಿದಾನೆ. ಹಲ್ಲೆಲೂಯಾ. ಮತ್ತೆ ಇನ್ನೊಂದು ಕಡೆಗೆ ವಾಕ್ಯ ಹೇಳುತ್ತೆ, ನಿಮ್ಮೊಳಗಡೆ ನಾನು ಇದ್ದೇನೆ, ನನ್ನ ತಂದೆ ನಾನು ಬಿಡಾರ ಮಾಡಿಕೊಳ್ಳುತ್ತೇವೆ ಅಂತೇಳಿ. ಹಲ್ಲೆಲೂಯಾ. ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತುಂಟು, ಆದರೆ ಕೆಲವೊಂದು ಸಾರಿ ನೀವೇನು ಮಾಡಿಬಿಡ್ತೀರಿ? ವಾಕ್ಯವನ್ನು ಮರೆತು ಬಿಡುತ್ತೀರಿ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆಕೆ 18 ವರ್ಷದ ಪಾಡು, 18 ವರ್ಷದ ಕಷ್ಟ, 18 ವರ್ಷದ ಸಮಸ್ಯೆ, 18 ವರ್ಷದ ಕಣ್ಣೀರು ಗೋಳಾಟ, ಅದಕ್ಕೆ ಪರಿಹಾರವನ್ನು ಯಾರು ಕೊಟ್ಟರು? ಯೇಸು ಸ್ವಾಮಿ ಕೊಟ್ಟರು. ಎಲ್ಲಿ ಕೊಟ್ಟರು? ಆಕೆ ವಾಕ್ಯವನ್ನು ಕೇಳುವುದಕ್ಕಾಗಿ ಬಂದಿರತಕ್ಕಂಥ ಆ ಒಂದು ಸ್ಥಳದಲ್ಲಿ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ಸತ್ಯವೇದ ಹೇಳ್ತಾ ಇದೆ, ದೇವಾಲಯಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ನೀನು ಗಮನಿಸು. ಹಲ್ಲೆಲೂಯಾ. ಎಲ್ಲ ರೀತಿಯಲ್ಲಿ ನಿನ್ನ ಹೆಜ್ಜೆಯನ್ನು, ನಿನ್ನ ನಡತೆಯನ್ನು ಗಮನಿಸು ಎಂಬುದಾಗಿ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಮೊದಲನೇ ಸಮುವೇಲನ ಪುಸ್ತಕದಲ್ಲಿ ಇರುತ್ತೆ, ಅಲ್ಲಿ ಒಬ್ಬ ತಾಯಿ, ಆಕೆ ಸುಮಾರು ವರ್ಷಗಳಿಂದ ದೇವರು ನಂಬಿದಾಳೆ. ಆಕೆಗೆ ಒಂದೇ ಗೊತ್ತೇನು? ಹಬ್ಬ ಅಂದ್ರೆ ಏನು ರೀ? ಅಡುಗೆ ಮಾಡ್ಕೊಬೇಕು, ಹೊಸ ಬಟ್ಟೆಗಳು ತಂದ್ಕೊಬೇಕು, ಎಲ್ಲ ಸಂಭ್ರಮ ಸಡಗರ, ಮಕ್ಕಳನ್ನ ಕರೆಸ್ಕೊಬೇಕು, ಅಳಿಯಂದ್ರನ್ನ ಕರೆಸ್ಕೊಬೇಕು, ಇನ್ನು ಇರ್ತಕ್ಕಂಥ ಎಲ್ಲರನ್ನ ಕರೆಸ್ಕೊಂಡು ಒಳ್ಳೆ ರೀತಿಯಾಗಿ ಊಟ ಮಾಡೋದೇ ಹಬ್ಬ ಅಂಥೇಳಿ ತಿಳ್ಕೊಂಡಾಕೆ. ಪ್ರತಿ ವರ್ಷ ಹೋಗ್ತಾ ಇದ್ಲಾಕೆ. ಎಲ್ಲಿಗೆ? ಶಿಲೋವ್ ಎನ್ನುವಂಥ ಸ್ಥಳಕ್ಕೆ. ಅಲ್ಲಿ ಏನಿದೆ? ದೇವಾಲಯ ಇದೆ. ಆ ದೇವಾಲಯದಲ್ಲಿ ಪ್ರತಿ ವರ್ಷ ಆಯಿತು ಒಳ್ಳೆಯದಾಗಿ ಹೋಗೋದು, ಊಟ ಮಾಡೋದು, ಮನೆಗೆ ಬರೋದು. ಇವತ್ತು ಅನ್ಯರು ಮಾಡ್ತಾ ಇರ್ತಾರೆ. ಏನು ಮಾಡ್ತಾರೆ? ವರ್ಷಕ್ಕೊಂದ್ಸರಿ ಅವರು ದೇವರು ಅದು ಇದು ಅಂತೇಳಿ ಮಾಡ್ತಾರಲ್ಲ, ಅದರಂಗೆ ಆಕೆ ಹೋಗೋದು ಬರೋದು ಮಾಡ್ತಾ ಇದ್ಲು. ಆದರೆ ಒಂದು ಸಾರಿ ಆಕೆಗೆ ಏನಾಗುತ್ತಂದರೆ, ಕುಟುಂಬದವರೇ ಬಹಳ ಹಿಂಸೆ ಕೊಡ್ತಾರೆ. ಯಾರು ಕೊಡ್ತಾರೆ? ಕುಟುಂಬದವರು. ಆಕೆಯ ತಂಗಿನೇ ಬಹಳ ಹಿಂಸೆ ಕೊಡ್ತಾಳೆ, ಬಹಳ ಚುಚ್ಚು ಮಾತುಗಳನ್ನು ಆಡ್ತಾಳೆ. ದೇವ್ರು ನಿನಗೆ ಶಾಪ ಕೊಟ್ಟನ, ಹಂಗ ಹಿಂಗ ಅವು ಇವು. ಹೆಣ್ಮಕ್ಳು ಬಾಯಿಗಳು ಮಾತು ಹೆಂಗಿರ್ತಾವ್ರಿ? ಹಲ್ಲೆಲೂಯಾ. ಸುಪ್ರಭಾತ ಬ್ಯಾರೆಗಳು ಬಂದ್ರಪ್ಪ ಅವು ಕೇಳೋಕ್ಕೆ ಭಾಳ ಕೇಳಿದಾರೆ, ಕಿವಿಗಳು ಅಲ್ಲೇ ಇದಾಗಿರ್ಬೇಕು. ಅವು ನಾವು ಕೇಳಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಥರ ಮನೆಯಲ್ಲಿ ಬರೀ ಅದೇ ಅಂದಿದ್ದೆ. ಹಲ್ಲೆಲೂಯಾ. ಅವಾಗ ಅಂತ ಇರಬೇಕಾದ್ರೆ ಈಕೆಗೆ ಭಾಳ ಬೇಜಾರಾಯಿತು. ಎಷ್ಟು ಮಾಡಿದ್ನಲ್ಲ, ನನ್ನ ತಂಗಿ ಅಂತೇಳಿ ಮಾಡಿದ್ನಲ್ಲ, ನನಗೆ ಮಕ್ಕಳಿಲ್ಲಾದ ಸಂದರ್ಭದಲ್ಲಿ ನನ್ನ ತಂಗಿನೇ ನನ್ನ ಗಂಡನಿಗೆ ಕೊಟ್ಟನಲ್ಲ, ಆಕೆಗೆ ಮಕ್ಕಳಾದವು, ನನಗೆ ಮಕ್ಕಳಿಲ್ಲ, ಆದರೂ ನನ್ನ ತಂಗಿ ಮಕ್ಕಳೇ ನನ್ನ ಮಕ್ಕಳು ಅಂತೇಳಿ ನಾನು ಎಲ್ಲ ಚಾಕರಿ ಮಾಡಿದ್ನಲ್ಲ. ಆದರೆ ಈಗ ಏನು ಮಾಡ್ತಾ ಇದ್ದಾಳೆ ಈಕೆ? ನನಗೆ ಬೇಸರದ ಮಾತುಗಳನ್ನು ಆಡ್ತಾ ಇದ್ದಾಳೆ. ಹಲ್ಲೆಲೂಯಾ. ಚುಚ್ಚುವ ಮಾತುಗಳನ್ನು ಆಡ್ತಾ ಇದ್ದಾಳೆ ಅಂತೇಳಿ ಭಾಳ ಮನಗುಂದಿದವಳಾಗಿ, ನೋವಿನಿಂದ ಕೂಡಿದವಳಾಗಿ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಳೆ. ಯಾರು ಕೂಡ ಹೋಗ್ತಾ ಇದ್ದಾಳೆ? ಗಂಡನ ಕೂಡ ಹೋಗ್ತಾ. ಗಂಡ ಅಂತ ಇದ್ದಾನ ಏನಂತೇಳಿ, ನೀನು ಯಾಕೆ ಭಯಪಡ್ತೀ? 10 ಜನ ಮಕ್ಕಳಿಗಿಂತ ನಾನು ನಿನಗೆ ಇದ್ದೀನಲ್ಲ, ನೀನು ಅದೀ, ಆದರೆ ಮಕ್ಕಳಿಗೆ ನೀನು ಸಮಾನ ಅಲ್ಲ. ಹಲ್ಲೆಲೂಯಾ. ನನಗೆ ಮಕ್ಕಳು ಬೇಕು ಅಂಥೇಳಿ ಆಕೆ ದೇವಾಲಯಕ್ಕೆ ಹೋಗ್ತಾ ಇದ್ದಾಳೆ ಪ್ರಿಯರಿ. ಈ ವರ್ಷ ಹೆಂಗೆ ಹೋಗಿದ್ಲು ಅಂದರೆ, ಆಕೆ ತನ್ನನ್ನು ತಾನು ನೋಡಿಕೊಂಡು ಗಮನಿಸಿಕೊಂಡು ದೇವಾಲಯಕ್ಕೆ ಹೋಗಿ ಕಣ್ಣೀರಿನಿಂದ ದೇವಾಲಯದಲ್ಲಿ ದೇವ್ರಿಗೆ ಏನು ಮಾಡ್ತಾ ಇದ್ದಾಳೆ? ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಹೆಂಗೆ ಮಾಡ್ತಾ ಇದ್ದಾಳೆ? ಕಣ್ಣೀರಿನಿಂದ. 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಆಕೆ ಕಣ್ಣೀರು ಸುರಿಸ್ತಾ ಇರಬೇಕಾದ್ರೆ ಆಕೆ ಒಳಗಡೆಯಿಂದ ಮಾತುಗಳೇ
ಬರ್ತಾ ಇಲ್ಲ. ತುಟಿಗಳು ಮಾತ್ರ ಅಲ್ಲಾಡ್ತಾ ಇದ್ದಾವೆ. ಆಕೆ ಹೃದಯದಲ್ಲಿ ಏನು ಮಾಡ್ತಾ ಇದ್ದಾಳೆ? ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಹಲ್ಲೆಲೂಯಾ. ಆ ದೇವಸ್ಥಾನದಲ್ಲಿ ಆಕೆ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಅವಾಗ ಆಕೆಯ ಪ್ರಾರ್ಥನೆಯನ್ನು ದೇವರು ಏನು ಮಾಡ್ತಾ ಇದ್ದಾನೆ? ಕೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವಾಗ ದೇವರು ವಾಕ್ಯ ಕೇಳ್ತಾ ಇದೆ. ಅಲ್ಲಿ ಒಬ್ಬ ದೈವ ಸೇವಕರು ಇರ್ತಾರೆ, ಆಕೆಯನ್ನು ನೋಡ್ತಾರೆ. ಆವಾಗಿನ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಕೂಡ ಕೆಲವು ಹೆಣ್ಮಕ್ಳು ಕುಡಿತಾರಂತೆ. ಏನು ಮಾಡ್ತಾರೆ? ಕುಡಿತಾರೆ. ನಮಗೆ ಗೊತ್ತಿಲ್ಲ ಅದು. ಯಾವುದು ತಿಮ್ಮಾಪುರ ಅಂತಿದೆ, ಅಲ್ಲಿ ವಾಕ್ಯ ಹೇಳ್ತಾ ಇದ್ದೀವಿ. ಮೊನ್ನೆನೇ ಈಗ ಸುಮಾರು ಒಂದು 4 ವಾರಗಳಾಯ್ತೇನೋ ವಾಕ್ಯ ಹೇಳ್ತಾ ಇದ್ದೀವಿ. ಚೆನ್ನಾಗಿ ವಾಕ್ಯ ಹೇಳುವ ಸಮಯದಲ್ಲಿ ಅದು ಎಣ್ಣೆ ವಿಷಯ ಬಂತು. ಎಣ್ಣೆ ವಿಷಯ ಬಂದಾಗ ಎಲ್ಲ ಎಣ್ಣೆಗಳು, ಅಡುಗೆ ಎಣ್ಣೆ ಆದರೆ ಅಡುಗೆ ಮಾಡೋದಕ್ಕೆ ಉಪಯೋಗ ಆಗುತ್ತೆ. ಬೆಳೆ ನಾಶಕ, ಕ್ರಿಮಿನಾಶಕ ಎಣ್ಣೆಗಳು, ಬೆಳೆಯನ್ನು ನಾಶ ಮಾಡುವಂಥ ಕ್ರಿಮಿನಾಶಕ ಎಣ್ಣೆಗಳಾದರೆ ಆ ಹುಳಗಳು ಸಾಯೋದಕ್ಕೆ ಉಪಯೋಗ ಆಗುತ್ತೆ. ಸೀಮೆಣ್ಣೆ ಆದ್ರಪ್ಪ ಬೆಂಕಿ ಹಚ್ಚಕ್ಕೆ ಉಪಯೋಗ ಆಗುತ್ತೆ. ಹಲ್ಲೆಲೂಯಾ. ಇನ್ನು ಜಗ್ಗಿ ಎಣ್ಣೆಗಳಿಂದ, ಎಲ್ಲ ಎಣ್ಣೆಗಳಿಂದ ಏನೋ ಒಂದು ಉಪಯೋಗ ಇದೆ. ನಾನು ಈ ಬಾದರ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಒಂದು ಎಣ್ಣೆ ಕಾರಣ ಯಾವುದ್ರಿ? ಪೆಟ್ರೋಲ್. ಹಲ್ಲೆಲೂಯಾ. ಪೆಟ್ರೋಲ್ ಹಾಕಿ ಸಲುವಾಗಿ ಗಾಡಿ ಅಲ್ಲಿಂದ ಇಲ್ಲಿಗೆ ಬಂದಿರೋದು. ಕೆಲವೊಬ್ಬರು ಡೀಸೆಲ್, ಕಾರಲ್ಲಿ ಡೀಸೆಲ್ ಅದು ಇದು ಎಲ್ಲ ಹಾಕ್ಕೊಂಡು ಹೋಗ್ತಾರೆ. ಎಲ್ಲ ಎಣ್ಣೆಯಿಂದ ಉಪಯೋಗ ಇದೆ, ಆದರೆ ಒಂದು ಎಣ್ಣೆ ಮಾತ್ರ ಎಲ್ಲರಿಗೂ ಉಪಯೋಗ ಇಲ್ಲ. ಆ ಎಣ್ಣೆ ಯಾವುದಂದರೆ ಸರಾಯ ಅಂತೇಳಿ ಹೇಳಿದ ತಕ್ಷಣ ಒಬ್ಬ ಮುದೇಕೆ ಕುಡಿದು ಬಂದಾಳೆ. ಅದು ನಮಗೆ ಗೊತ್ತಿಲ್ಲ. ಹೇಳಿದಂಗೆಲ್ಲ ಆ ಅಮ್ಮ ಹಂಗೆ ಇದು ಮಾಡ್ಕೊತ ಇದ್ದಾಳೆ, ಮುಸುಗ ಹಾಕ್ಕೊತ ಇದ್ದಾಳೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವತ್ತು ಹೇಳಿದಪ್ಪತ್ಲಿಂದ ಆಕೆ ಪ್ರಾರ್ಥನೆ ಬರೋದೇ ಬಿಟ್ಟು. ಅದಕ್ಕಿಂತ ಮುಂಚೆ ಭಾಳ ಸರಿ ಪ್ರಾರ್ಥನೆಗೆ ಬಂದಾಳ. ಬೇರೆ ಬೇರೆ ಊರುಗಳಿಗೆಲ್ಲ ನಮ್ಮನ್ನು ಕರೆದುಕೊಂಡು ಹೋಗಿದ್ದಾಳ. ಹಲ್ಲೆಲೂಯಾ. ಆದರೆ ಆ ಸ್ವಭಾವ ಹೋಗಲಿ. ಅದು ಯಾರ ಸ್ವಭಾವ? ಅದು ಸೈತಾನನ ಸ್ವಭಾವ. ಹೊಟ್ಟೆ ತುಂಬಿದ ತಕ್ಷಣ ನಮಗೇನಾಗುತ್ತೆ? ಊಟ ಮಾಡಿದ ತಕ್ಷಣ ನಮಗೇನಾಗುತ್ತೆ? ಹೊಟ್ಟೆ ತುಂಬುತ್ತೆ. ಮತ್ತೆ ಇನ್ನೊಂದ್ಸರಿ ಊಟ ಮಾಡ್ತೀವಿ. ಗುಟ್ಕ ಹಾಕ್ಯಂತಿರ್ತಾರಲ್ಲ, ಒಂದು ಸರಿ ಹಾಕ್ಕೊಂಡ್ಮೇಲೆ ಮತ್ತೆ ಅವರು ಹಂಗೆ ಸಾಕಂತಾರೆ. ಅವರು ಹಂಗೆ ಸರ್ಕಲಾಗಿ ಹಂಗೆ ಹಾಕ್ಕೊಂಡಿದ್ದು. ಹಲ್ಲೆಲೂಯಾ. ಕುಡ್ದವ್ರು ಹಂಗೆ ಕುಡ್ದಿದ್ದು, ಸೇದಿದವ್ರು ಹಂಗೆ ಸೇದಿದ್ದು. ಹಲ್ಲೆಲೂಯಾ. ಅಂದ್ರೆ ಏನ್ರಿ? ತಿಕ್ಕಿದವ್ರು ಹಂಗೆ ತಿಕ್ಕಿದ್ದು. ಹಲ್ಲೆಲೂಯಾ. ಅಲ್ರೆ ಇವರು ಮಾಡ್ತಾ ಇಲ್ಲ, ಅದು ಅವರಿಗೆ ಹೊಟ್ಟೆ ತುಂಬುತ್ತಾ ಇಲ್ಲ. ಅಂದ್ರೆ ಏನು? ಒಳಗಡೆ ಏನು ದೆವ್ವ ಐತಿ. ಹಲ್ಲೆಲೂಯಾ. ಒಳಗಡೆ ಏನು ಐತಿ. ಈಗ ಏನಾದರೂ ನಾವು ಈಗ ಹಣ್ಣು ತಿಂದ್ಬಿಟ್ರೆ ನಮ್ಗೆ ಏನಾಗುತ್ತೆ ರೀ? ಹೊಟ್ಟೆ ತುಂಬಿಡುತ್ತೆ, ನಾವು ಸಾಕು ಮಾಡ್ಕೊಂಡ್ಬಿಡ್ತೀವಿ. ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳುತ್ತೆ, ಅದಕ್ಕೆ ಏನಿಲ್ಲ, ತೃಪ್ತಿ ಇಲ್ಲದ ಕಾರ್ಯಗಳು ಯಾವಿದಾವೋ, ಎಷ್ಟು ಮಾಡಿದ್ರೂ ಕೂಡ ತೃಪ್ತಿ ಇರೋದಿಲ್ವೋ ಅದು ಸೈತಾನನಿಗೆ ಸಂಬಂಧಪಟ್ಟಿರೋದು. ಅದ್ರ ಸಲುವಾಗಿ ಒಬ್ಬ ದೈವ ಸೇವಕರು ಹೇಳ್ತಾರೆ, ಅವರೆಲ್ಲ ಮಾಡ್ತಾ ಇರೋದು ಅವ್ರ ಒಳಗಡೆ ಇರತಕ್ಕಂಥ ದುರಾತ್ಮ ಶಕ್ತಿ. ಎಷ್ಟು ಮಾಡಿದರೂ ಕೂಡ, ಇವತ್ತು ಯಾವುದೋ ಹಚ್ಚೋಳಿಗೆ ಪ್ರೇಯರ್ಗೆ ಹೋಗಿದ್ರು, ಭಾಳ ಒಳ್ಳೆ ವ್ಯಕ್ತಿ ಥರ ಕಾಣಿಸ್ತಾರೆ, ಎಲ್ಲ ರೀತಿಯಿಂದಲೂ ಚೆನ್ನಾಗಿದ್ದವ್ರ ಥರ ಕಾಣಿಸ್ತಾರೆ. ಆದರೆ ಅವ್ರ ಅತ್ತೆ ಬಂದು ಹೇಳೋದು, ಎಲ್ಲರೂ ನಮ್ಮ ಮಳೆ ಫುಲ್ಲು ಡ್ರಿಂಕ್ ಮಾಡ್ತಾರೆ. ಏನು ಮಾಡೋದಲ್ಲಂತ್ರಿ? ಡ್ರಿಂಕ್ ಮಾಡ್ತಾರೆ. ಅವ್ರ ಸಲುವಾಗಿ ಪ್ರೇಯರ್ ಮಾಡಿ ಅವರು ಹೇಳಿದ್ರೆ ಎಲ್ಲ ನಾವು ಹಿಂಗೆ ನಮ್ಮೂರಲ್ಲಿ ಚರ್ಚ್ ಕಟ್ಟಬೇಕಾದ್ರೆ ನಾವೆಲ್ಲ ಮುಂದಾಳತ್ತು ಅದು ಇದು ಅಂತೇಳಿ ಎಲ್ಲ ಹೇಳಿದ್ರು. ಆದರೂ ಕೂಡ ನಂಗೆ ಡೌಟ್ ಬಂತು. ಆದರೂ ಯಾರೇ ಆಗಿರಲಿ ನೋಡ್ರಿ, ತಾವು ಮಾಡಿ ತಪ್ಪು ಏನು ಮಾಡಲ್ಲ? ಹೇಳ್ಕೊಳ್ಳಲ್ಲ. ದೇವ್ರ ಮುಂದೆ ನೀನು ಮಾಡಿದಂಥ ಯಾವುದೇ ತಪ್ಪಾಗಿಲ್ಲ ಅದನ್ನು ಹೇಳ್ಕೊಳ್ಬೇಕು. ಹಲ್ಲೆಲೂಯಾ. ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರು, ಏನಂತೇಳಿ? ಆಕೆ ಪ್ರಾರ್ಥನೆ ಮಾಡುವಂಥದ್ದನ್ನು ನೋಡಿ, ಅಲ್ಲಿರ್ತಕ್ಕಂಥ ದೈವ ಸೇವಕರ ಆಕೆಯನ್ನು ನೋಡಿ, ಇಷ್ಟು ಬೇಗ ನೀನು ಕುಡಿದು ಬಂದು, ದೇವರ ಆಲಯಕ್ಕೆ ಕುಡಿದು ಬಂದು ನೀನು ಏನು ಮಾಡ್ತಾ ಇದೀಯಾ? ಪ್ರಾರ್ಥನೆ ಮಾಡ್ತಾ ಇದೀಯಾ ಅಂತೇಳಿ ಏನು ಮಾಡ್ತಾರೆ? ಅನುಮಾನ ಪಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಆವಾಗ, ಇಲ್ಲ ಸ್ವಾಮಿ, ನಾನು ಕುಡಿದು ಬಂದಿಲ್ಲ, ನಾನು ನನ್ನ ಮನೋವೇದನೆಯನ್ನು ದೇವರಿಗೆ ಹೇಳ್ಕೊಳ್ತಾ ಇದ್ದೇನೆ, ನನಗಿರ್ತಕ್ಕಂಥ ಕಷ್ಟ ಎಲ್ಲವನ್ನ ದೇವರಿಗೆ ನಾನು ಹೇಳ್ಕೊಳ್ತಾ ಇದ್ದೇನೆ, ಅಷ್ಟು ಕಷ್ಟ ನನ್ನಲ್ಲಿ ತುಂಬಿ ಹೋಗಿದೆ, ಎಲ್ಲವುಗಳನ್ನು ದೇವ್ರ ಮುಂದೆ ನಾನು ಹಾಕಿಬಿಟ್ಟೆ ಅಂತ ಹೇಳಿದ್ರು. ಅವಾಗ ದೈವ ಸೇವಕರು ಹೇಳ್ತಾರೆ, ಏನಂತೇಳಿ? ಆಯಿತು, ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ. ಹಲ್ಲೆಲೂಯಾ. ಯಾವಾಗ ಆ ಮಾತನ್ನು ಹೇಳಿದರು, ತಂಗಿಗೆ ಎಷ್ಟು ಜನ ಮಕ್ಕಳಿದ್ರು? 5 ಜನ ಮಕ್ಕಳು ರೀ. ಈಕೆಗೆ ಒಬ್ಬರು ಇಲ್ಲ. ಹಲ್ಲೆಲೂಯಾ. ಈಕೆಗೆ ಅಲ್ಲಿವರೆಗೂ ಬರೀ ಹೋಗೋದು ಬರೋದು ಮಾಡಿದ್ದಾರೆ ದೇವಾಲಯಕ್ಕೆ, ಆದರೆ ನಂಬಿಕೆಯಿಂದ ಹೋಗಿಲ್ಲ, ವಿಶ್ವಾಸದಿಂದ ಹೋಗಿಲ್ಲ, ಪ್ರಾರ್ಥನೆಯಿಂದ ಹೋಗಿಲ್ಲ, ದೇವರು ಕೊಡ್ತಾನಂತೇಳಿ ಈಕೆ ಹೋಗಿಲ್ಲ. ಯಾವಾಗ ನಂಬಿಕೆ ಬರುತ್ತಾಕಿಗೆ? ಕಷ್ಟ ಹೆಚ್ಚಾದಾಗ. ಯಾರನ್ನು ನಾನು ನಂಬಿದ್ನೆ ಅವರೇ ನನ್ನ ಅದೇನಂತಾರಲ್ಲ, ಬೆನ್ನಲ್ಲೇ ಚೂರು ಹಾಕಿದ್ರಂತ. ಹಲ್ಲೆಲೂಯಾ. ಆ ಥರದ ರೀತಿಯಲ್ಲಿ ಮಾಡಿದಾಗ ಅವಾಗ ಆಕೆ ಎಲ್ಲ ಪ್ರಾರ್ಥನೆ ಮಾಡಿದ್ಮೇಲೆ, ಅಯ್ಯರು ಆ ಮಾತು ಹೇಳಿದ ಮೇಲೆ, ಅವಾಗ ದೇವರು ಆಕೆಯನ್ನು ಏನು ಮಾಡಿದ್ರಂತೆ? ನೆನಪು ಮಾಡಿಕೊಂಡ್ರು. ಯಾರನ್ನ? ಹನ್ನಳು.
ಆಕೆ ಗಂಡನ ಹೆಸರೇನು? ಎಲ್ಕಾನನು. ಹಲ್ಲೆಲೂಯಾ. ದೇವರು ಆಕೆಯನ್ನು ಎಲ್ಲಿ ನೆನಪು ಮಾಡಿಕೊಂಡ? ದೇವಾಲಯದಲ್ಲಿ ಆಕೆ ಪ್ರಾರ್ಥನೆ ಮಾಡಿದಾಗ. ದೇವಾಲಯಕ್ಕೆ ಮೊದಲು ಹೆಂಗೆಂಗೋ ಹೋದಂಥ ಆಕೆ ಈಗ ಹೆಂಗೋಗಿದ್ದಾಳೆ? ತನ್ನನ್ನು ತಾನು ನೋಡಿಕೊಂಡು ತನ್ನ ಹೆಜ್ಜೆಯನ್ನು ಗಮನದಲ್ಲಿ ಇಟ್ಟುಕೊಂಡು ದೇವರಿಗೆ ಒಂದು ಅರಿಕೆಯನ್ನು ಮಾಡ್ತಾಳೆ. ದೇವರೇ, ನೀನು ಖಂಡಿತವಾಗಿ ನನಗೆ ಒಂದು ಮಗುವನ್ನು ಕೊಡಬೇಕು. ಕೊಟ್ಟರೆ ನಾನೇನು ಮಾಡ್ತೀನಿ ಕೊಟ್ಟರೆ ಅದನ್ನು ನಿನ್ನ ಸೇವೆಗೋಸ್ಕರವಾಗಿ ಏನು ಮಾಡ್ತೀನಿ ರೀ? ಮುಡುಪಾಗಿಡ್ತೀನಿ. ಹಲ್ಲೆಲೂಯಾ. ಅದರಂಗೆ ದೇವರು ಆಕೆ ಮಾಡಿದಂಥ ಪ್ರಾರ್ಥನೆಯನ್ನು ಕೇಳಿದ ತಕ್ಷಣ ಏನು ಮಾಡಿದ್ರಿ? ಆಕೆಗೆ ಒಬ್ಬ ಮಗನನ್ನು ಕೊಟ್ಲು. ಆತನ ಹೆಸರೇನು? ಸಮುವೇಲ್. ಹೆಸರೇನು ಆತಂದು? ಸಮುವೇಲ್. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ, ಸಮುವೇಲನ ಚಿಕ್ಕವನಿರುವಾಗಲೇ ದೇವರು ಆತನ ಸಂಗಡ ಮಾತಾಡಿದ್ರಂತೆ. ಹಲ್ಲೆಲೂಯಾ. ಸಮುವೇಲನ ಯಾವ್ದು ಹಿಂಗೆ ಆಗುತ್ತಂತೇಳಿ ಹೇಳಿದ್ನೋ ಆ ಎಲ್ಲ ಕಾರ್ಯಗಳು ಹಂಗೆ ಆಯಿತು. ಆತನ ಬಾಯಿಂದ ಬಂದಿರತಕ್ಕಂಥ ಒಂದು ಮಾತು ಕೂಡ ಏನಾಗಲಿಲ್ಲ? ನಿರರ್ಥಕ ಆಗಲಿಲ್ಲ. ಯಾಕಂದರೆ ಸಮುವೇಲನ ದೇವರಲ್ಲಿ ಸಮಯ ಕಳೆದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಮ್ಮ ಮಕ್ಕಳಿಗೆ ಮುಂಜಾನೆ ಎದ್ದ ತಕ್ಷಣ ಸಾಂಗ್ಸ್ ಇಡೋದು, ಟಿ ವಿಯಾಗ ಅದು ಇದು ಕಲಿಸ್ಬಾರ್ದು. ಏನು ಕಲಿಸ್ಬೇಕು? ಬೈಬಲ್ ಓದೋದು ಕಲಿಸ್ಬೇಕು. ಚಿಕ್ಕ ಮಕ್ಕಳು ನೀವೇನು ಮಾಡ್ಬೇಕು? ಎದ್ದ ತಕ್ಷಣ ಏನು ಹುಡುಕ್ಬೇಕು? ಬೈಬಲ್ ಹುಡುಕ್ಬೇಕು. ಬೈಬಲನ್ನು ಓದುವಂಥ ಮಕ್ಕಳಾಗಬೇಕು. ಅಪ್ಪ ಅಮ್ಮ ಓದಿಲ್ಲ, ಅವ್ರಿಗೆ ಗೊತ್ತಿಲ್ಲ. ನೀವು ಓದಿದ್ದೀರಿ, ನೀವೇನು ಮಾಡಬೇಕು? ಬೈಬಲನ್ನು ಹಿಡ್ಕೊಂಡು ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡಬೇಕು? ದೇವರಿಗೆ ಕೊಡಬೇಕು. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆಕೆಗೆ ದೇವ್ರು ಎಷ್ಟು ಜನ ಮಕ್ಕಳು ಕೊಟ್ಟಂತೆ? 6 ಜನ ಮಕ್ಕಳನ್ನು ಕೊಟ್ಟ. ಹಲ್ಲೆಲೂಯಾ. 4 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ದೇವಾಲಯದಲ್ಲಿ ಆಕೆ ಏನು ಮಾಡಿದ್ರಿ? ಪ್ರಾರ್ಥನೆ ಮಾಡಿದ್ಲು. ಹಲ್ಲೆಲೂಯಾ. ಕೆಲವೊಂದು ಸಂದರ್ಭದಲ್ಲಿ ನಾವು ಕೇಳೋದಕ್ಕಿಂತ ಮುಂಚಿತವಾಗಿಯೇ ದೇವರು ಸ್ವಸ್ಥ ಮಾಡ್ತಾನೆ. ಇಲ್ಲರಿ ಇದ್ರ ಸಲುವಾಗಿ ಬಂದಿದ್ದಿಲ್ಲ, ನಾವು ಬಂದಿದ್ದ ಕಾರಣನೇ ಬೇರೆ, ಆದರೆ ದೇವರು ನಮ್ಗೆ ಈ ಕಾರ್ಯವನ್ನು ಮಾಡಿಬಿಟ್ರು ಅಂತ ಹೇಳಿದ್ವಿ ಅನೇಕರು ಸಾಕ್ಷಿ ಹೇಳ್ತಾ ಇರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವಸ್ಥಾನಕ್ಕೆ ದೇವಾಲಯಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ನೀನು ಗಮನಿಸಬೇಕು, ನಿನ್ನ ನಡತೆಯನ್ನು ನೀನು ಗಮನಿಸಬೇಕು. ಯಾಕಂದರೆ ದೇವಾಲಯದಲ್ಲಿ ದೇವರ ಶಕ್ತಿ ಇದೆ. ಆ ಶಕ್ತಿ ನಿನ್ನನ್ನು ನೋಡ್ತಾ ಇರುತ್ತೆ, ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತಾ ಇರುತ್ತೆ. ಆದರೆ ನೀನು ಬಲಹೀನನಾಗಬಾರ್ದು. ಅಯ್ಯೋ ಎಷ್ಟು ದಿನ ಆಯ್ತು ರೀ, ಶಕ್ತಿ ಐತಂತಾರ, ಬಲ ಐತಂತಾರ, ಎಲ್ಲ ಐತಂತಾರ, ಏನು ನಮಗೆ ಆಗವಲ್ತು. ಅಂದರೆ ನಂಬಿಕೆ ನಿನ್ನಲ್ಲಿ ಕಳೆದುಕೊಂಡಿದೆ, ನಂಬಿಕೆಯನ್ನು ನೀನು ಕಡಿಮೆ ಮಾಡಿಕೊಂಡಿದೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಆ ನಂಬಿಕೆಯನ್ನು ನೀನೇನು ಮಾಡಬೇಕು? ಹೆಚ್ಚಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ನಿನ್ನ ನಡತೆ ದೇವರ ಮುಂದೆ ಹೆಂಗಿರಬೇಕು? ಪರಿಶುದ್ಧವಾಗಿರಬೇಕು, ನಿಷ್ಕಳಂಕವಾಗಿರಬೇಕು. ನಿನ್ನ ನಡತೆಯನ್ನು ಯಾರು ನೋಡ್ತಾರೆ? ದೇವರು ನೋಡ್ತಾರೆ. ಆ ನಡತೆಯನ್ನು ನೋಡಿ ದೇವರು ಏನು ಮಾಡ್ತಾರೆ? ನಿನಗೆ ಪ್ರತಿಫಲವನ್ನು ಕೊಡ್ತಾರೆ. ಪ್ರೇರೆ ಒಂದೇ ಅಂಶ, ದೇವಾಲಯಕ್ಕೆ ಹೋದಂಥ ಅವರಿಬ್ಬರು ಏನಾದರೂ ದೇವರಿಂದ ಬಹುಮಾನಗಳನ್ನು ಹೊಂದಿಕೊಂಡ್ರು. 18 ವರ್ಷದ ಆಕೆಯ ಒಂದು ಅವಮಾನ, ಆಕೆಯ ಒಂದು ರೋಗ ಏನಾಯ್ತು ರೀ? ಪರಿಹಾರವಾಯಿತು. ಈಕೆಗೆ ಸುಮಾರು 5 ಜನ ಮಕ್ಕಳಂದರೆ 2 ವರ್ಷಕ್ಕೊಂದು 5 ವರ್ಷ ನೋಡಿರ್ತಾರೆ, ಮಕ್ಕಳು ಆಗ್ತಾರೇನೋ. ಹಲ್ಲೆಲೂಯಾ. 5 ವರ್ಷ 6 ವರ್ಷ ನೋಡಿದ ಮೇಲೆ ಅಲ್ರಿ ಏನು ಮಾಡೋದು? ಇನ್ನೊಬ್ಬರನ್ನ ತಂದುಕೊಳ್ಳೋದು. ಹಲ್ಲೆಲೂಯಾ. ಅಷ್ಟು ನೋಡಿದಾಗಲೂ ತಂದುಕೊಂಡಾಗಲೂ ಸುಮಾರು 20 ವರ್ಷಗಳ ಅವಮಾನವನ್ನು ಭರಿಸಿದ್ದಾಳೆ. ಯಾರು? ತಾಯಿಯಾಗಿರುವಂಥ ಹನ್ನಳು. ಹಲ್ಲೆಲೂಯಾ. ಅದೆಲ್ಲವನ್ನು ದೇವರು ಪರಿಹಾರ ಮಾಡಿದೆ. ಯಾವಾಗ? ಅವರು ಪರಿಪೂರ್ಣವಾಗಿ ದೇವಾಲಯದ ಕಡೆಗೆ ನೋಡಿದಾಗ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ನೀನು ದೇವಾಲಯಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು. ಮೂಢರ ಯಜ್ಞಕ್ಕಿಂತಲೂ ದೇವರ ಮಾತುಗಳಿಗೆ ಕಿವಿಗೊಡುವಂಥದ್ದು ಲೇಸು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರೇ, ದೇವಾಲಯದಲ್ಲಿ ನಿನ್ನ ವಾಕ್ಯ ಹೇಳ್ತಾ ಇದೆ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಪರಿಪೂರ್ಣವಾದಂಥ ಭಾಗ್ಯವಿದೆ, ಶಾಶ್ವತವಾದಂಥ ಭಾಗ್ಯವಿದೆ ಎಂಬುದಾಗಿ. ಕರ್ತನೇ, ಎಲ್ಲರೂ ಮೊಣಕಾಲೂರೋಣ. ದೇವಾಲಯ, ಆ ದೇವಾಲಯ ನಾನೇ ಆಗಿದ್ದೇನೆ. ಆ ದೇವಾಲಯದ ಒಳಗಡೆ ಅನೇಕ ಕಲ್ಮಶಗಳು ಇವತ್ತು ನೀನು ಇಟ್ಟುಕೊಂಡ್ರೆ ಅದು ದೇವಾಲಯ ಆಗೋದಕ್ಕೆ ಸಾಧ್ಯ ಇಲ್ಲ, ಅದು ದೆವ್ವದ ಆಲಯವಾಗಿರುತ್ತೆ. ಪ್ರಿಯಳೇ, ಒಂದು ಸಾರಿ ಗಮನಿಸಬೇಕು. ದೇವ್ರ ವಾಕ್ಯ ಹೇಳ್ತಾ ಇದ್ದಾವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ನಾವೇ ದೇವರ ಆಲಯವಾಗಿದ್ದೇವೆ. ಈ ಸಮಯದಲ್ಲಿ ನಿನ್ನ ದೇವಾಲಯ ಯಾವ ರೀತಿಯಾಗಿದೆ? ನಿನ್ನ ದೇವಾಲಯದಲ್ಲಿ ಗರ್ಭಗುಡಿಯಲ್ಲಿ ದೇವರಿದ್ದಾನಾ ಅಥವಾ ದೆವ್ವಕ್ಕೆ ಸಂಬಂಧಪಟ್ಟ ಕಾರ್ಯಗಳಿದ್ದಾವ? ನಿನ್ನ ದೇವಾಲಯದಲ್ಲಿ ದೇವರಿಗೆ ಸ್ಥಾನ ಇದೆಯಾ ಅಥವಾ ಲೋಕಕ್ಕೆ ಸ್ಥಾನ ಇದೆಯಾ? ನಿನ್ನ ದೇವಾಲಯದಲ್ಲಿ ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡ್ತಾ ಇದೆಯಾ
ಅಥವಾ ಲೋಕದ ಸಂಪ್ರದಾಯಗಳನ್ನು ಅಳವಡಿಸಿಕೊಂಡು ಲೋಕದ ಪದ್ಧತಿಗಳನ್ನು ಮಾಡ್ತಾ ಇದೆಯಾ? ಯಾವುದನ್ನು ಮಾಡ್ತಾ ಇದೆ? ಪ್ರಿಯನೇ ಪ್ರಿಯಳಿ, ಈ ಸಮಯದಲ್ಲಿ ನಿನ್ನ ಆತ್ಮಿಕ ನೇತ್ರಗಳನ್ನು ತೆರೆದು ಒಂದು ಸಾರಿ ಈ ವಾಕ್ಯವನ್ನು ಆಲೋಚನೆ ಮಾಡು. ದೇವರ ಆಲಯ ಅಂದರೆ ನೀನೇ, ದೇವರ ಆಲಯ ಅಂದರೆ ನಾನೇ, ನಾವೆಲ್ಲರೂ ದೇವರ ಆಲಯವಾಗಿದೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಈ ಸಮಯದಲ್ಲಿ ನೀನು ಪರೀಕ್ಷೆ ಮಾಡಿಕೋ. ದೇವರ ಆಲಯದಲ್ಲಿ ಇರುವಂಥ 18 ವರ್ಷ ನಡುಬಗ್ಗಿದ ಸ್ತ್ರೀಯನ್ನು ಯೇಸು ಸ್ವಾಮಿಯವರು ನೋಡಿ, ಅಮ್ಮ ನಿನಗೆ ರೋಗ ಬಿಡುಗಡೆಯಾಯಿತು. ಇವತ್ತು ನೀನು ಯಾವ ರೋಗದಿಂದಾದರೂ ಬಂದಿದ್ದರೂ ಕೂಡ ಯೇಸು ಹೇಳುವಂಥ ಮಾತು ಒಂದೇ, ಸತ್ಯವೇದ ಹೇಳುವಂಥ ಮಾತು ಒಂದೇ, ತಾಯಿಯೇ ಅಮ್ಮ ನಿನ್ನ ರೋಗ ಬಿಡುಗಡೆಯಾಯಿತು. ದೇವರೇ ನಿನಗೆ ಸ್ವಸ್ಥತೆಯನ್ನು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ಅವಮಾನಕ್ಕೆ ಈಡು ಮಾಡಿರ್ತಕ್ಕಂಥ ಸಂಗತಿಗಳು, ಸಾಲವಾಗಿರ್ಬೋದು, ಬಡತನ ಆಗಿರ್ಬೋದು, ನಷ್ಟದ ಪ್ರಮಾದಗಳಾಗಿರ್ಬೋದು, ಯಾವುದೋ ಕಾಯಿಲೆ ಆಗಿರ್ಬೋದು, ಅಂಧಕಾರ ಶಕ್ತಿಗಳಾಗಿರ್ಬೋದು, ದೇವರು ವಾಕ್ಯ ಹೇಳ್ತಾ ಇದೆ, ನೀನೇ ನನ್ನ ಅವಮಾನವನ್ನು ಪರಿಹರಿಸಿಬಿಟ್ಟಿಯಲ್ಲ ಸ್ವಾಮಿ ಎಂಬುದಾಗಿ. ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವಾಲಯಕ್ಕೆ, ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ನೀನು ಗಮನಿಸ್ತಾ ಇದ್ದೀಯಾ? ಆಕೆ ದೇವರನ್ನು ಸ್ತುತಿ ಮಾಡಿದಳು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ನಡುಬಗ್ಗಿದ ಸ್ತ್ರೀ ಆಕೆ ದೇವರನ್ನು ಸ್ತುತಿ ಮಾಡಿದ್ಲು, ಮತ್ತೆ ಪುನಃ ದೇವರ ಆಲಯಕ್ಕೆ ಬರುವಂಥವಳಾದ್ಲು, ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸುವಂಥವಳು ಆದ್ಲು. ಹನ್ನಳು ತಾನು ಹೇಳಿದ ಪ್ರಕಾರವೇ ಸಮುವೇಲನನ್ನು 5 ವರ್ಷದ ನಂತರ ಆ ಒಂದು ಶಿಲೋ ಮಂದಿರಕ್ಕೆ ಕರೆದುಕೊಂಡು ಬಂದು ಬಿಟ್ಟಳು. ಅಲ್ಲಿಯೇ ಸಮುವೇಲನು ಬೆಳೆದು ದೊಡ್ಡ ಪ್ರವಾದಿಯಾದನೆಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಪ್ರಿಯರೇ, ಇವತ್ತು ದೇವರಿಗೆ ಅರಿಕೆ ಮಾಡ್ತಾ ಇದ್ದೀಯಾ, ಆದರೆ ನೀನು ದೇವರಿಗೆ ಮಾಡಿದಂಥ ಅರಿಕೆಯನ್ನು ತೀರಿಸಲಾರದೆ ಹೋಗ್ತಾ ಇದೆಯಾ? ದೇವ್ರ ವಾಕ್ಯ ಹೇಳ್ತಾ ಇದೆ, ಅರಿಕೆ ಮಾಡಲಾರದೆ ಇರುವುದು ಉತ್ತಮ, ಅರಿಕೆ ಮಾಡಿ ತೀರಿಸಲಾರದೆ ಇದ್ದರೆ ಅದು ಕೂಡ ಪಾಪ ಎಂಬುದಾಗಿ ಸತ್ಯವೇದದಲ್ಲಿ ನಾವು ಪಂಚಕಾಂಡಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಒಂದು ಸಾರಿ ಆಲೋಚನೆ ಮಾಡು. ದೇವಾಲಯ ಯಾವ ರೀತಿಯಾಗಿದೆ? ನಿನ್ನ ದೇವಾಲಯದಲ್ಲಿ ಯಾರಿದ್ದಾರೆ? ಯೇಸುವೇ ಇದ್ದಾನಾ, ಅಥವಾ ಇನ್ನು ಬೇರೆ ಬೇರೆಯವರು ಕೂಡ ಇದ್ದಾರಾ? ಯೇಸು ಕ್ರಿಸ್ತನಿಗೆ ಮಾತ್ರ ಸ್ಥಾನವನ್ನು ಕೊಟ್ಟಿದ್ದೀಯಾ, ಅಥವಾ ಲೋಕದ ಯಾವುದೋ ಒಂದು ಸಿನಿಮಾ, ಯಾವುದೋ ಒಂದು ಸೀರಿಯಲ್, ಯಾವುದೋ ಒಂದು ಕತೆ, ಅದಕ್ಕೆ ಇದಕ್ಕೆ ಎಲ್ಲ ಕಾರ್ಯಗಳಿಗೆ ನೀನು ಆ ದೇವಾಲಯದಲ್ಲಿ ಸಮಯವನ್ನು ಕೊಟ್ಟಿದ್ದೀಯಾ? ಒಂದು ಸಾರಿ ಆಲೋಚನೆ ಮಾಡು. ಪ್ರಿಯನೇ ಪ್ರಿಯಳೇ, ಯೇಸು ಬರುವಂಥ ಕಾಲ ಬಹಳ ಸಮೀಪವಾಯಿತು. ಆತನು ಬರುವುದರೊಳಗಡೆ ಹಾಗೆಯೇ ನೀನು ಸಿದ್ಧಳಾಗಿ ಇಲ್ಲದೆ ಹೋದರೆ ಆತನು ಬಂದು ಹೋಗ್ಬಿಡ್ತಾನೆ. ಲೋಕ ಎಲ್ಲ 7 ವರ್ಷಗಳ ಶ್ರಮೆಗೆ ತುತ್ತಾಗುತ್ತೆ. ಆ ಸಮಯದಲ್ಲಿ ನೀನು ಕೈ ಬಿಡಲ್ಪಟ್ಟಂಥ ಒಂದು ಸಮಯದಲ್ಲಿ ಪಾತಾಳದ ವೇದನೆ, ನರಕದ ಬಾಗಿಲು ತೆರೆಯಲ್ಪಟ್ಟು ಅಲ್ಲಿ ನೀನು ಹೋಗೋದಕ್ಕೆ ಆಸ್ಪದ ಆಗುತ್ತೆ. ಆದರೆ ನೀನು ಅಲ್ಲಿಗೆ ಹೋಗಬಾರ್ದು. ನನಗೆ ಪರಿಪೂರ್ಣವಾಗಿ ನಡ್ಕೊಳ್ಬೇಕಂತೇಳಿ ಸ್ವಾಮಿಯವರು ಕಳುಹಿಸಿರುವಂಥದ್ದು. ಈ ಸ್ವಾಮಿಯವರ ಬೋಧನೆಯನ್ನು ನೀನು ಕೇಳಿದ ಒಂದು ಪಕ್ಷದಲ್ಲಿ ಪರಿಪೂರ್ಣವಾಗಿ ಆತನನ್ನು ಹಿಡಿದುಕೊಂಡು, ದೇವರೇ ನಾನು ನಿನಗೆ ವಿಧೇಯನಾಗಿ ನಡೆದುಕೊಳ್ಳುತ್ತೇನೆ, ನನ್ನಲ್ಲಿರುವಂಥ ವಿರೋಧತನದ ಆತ್ಮ ನೀಗಿಸಯ್ಯ, ಭಯಭಕ್ತಿಯ ಜೀವಿತವನ್ನು ಕಲಿಸು, ರಕ್ಷಣೆ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವಂಥ ಸ್ಥಿತಿ, ನಿನಗೊಬ್ಬಾತನಿಗೆ ನಡೆಯುವಂಥ ಸ್ಥಿತಿ, ವ್ಯರ್ಥ ಸಂಪ್ರದಾಯಗಳು, ಹಿರಿಯರ ಎಲ್ಲ ಕಲ್ಪನೆಯ ಕಾರ್ಯಗಳು ಎಲ್ಲವುಗಳನ್ನು ನಾವು ಒಪ್ಪಿಕೊಳ್ತಾ ಇದ್ದೇನೆ, ತೆಗೆದುಹಾಕ್ತೀನಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸಿದ್ದೀಯಾ? ಒಂದು ಸಾರಿ ಆದರೂ ಎಲ್ಲವನ್ನು ಮಾಡ್ತಾ ಇದೆಯಾ? ಯೇಸುವನ್ನು ಮಾಡ್ತಾ ಇದೆಯಾ? ಅದು ಅಲ್ಲ ಪ್ರಿಯನೇ, ಅದು ಮೂಢವಾದಂಥ ಭಕ್ತಿ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಮೂಢರ ಯಜ್ಞಕ್ಕಿಂತ ದೇವರ ಮಾತನ್ನು ಕೇಳುವುದು ಲೇಸು ಎಂಬುದಾಗಿ. ಪರಿಪೂರ್ಣವಾಗಿ ದೇವರನ್ನು ನಂಬಿದವರು ನೀವಾದರೆ, ನಂಬಿದವರೆಲ್ಲರೂ ಕೂಡ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಬೇಕೆಂಬುದಾಗಿ ಮಾರ್ಕ್ 16:16 ಹೇಳ್ತಾ ಇದೆ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೇ ಹೋಗುವವನು ದಂಡನೆಗೆಯೇ ಗುರಿಯಾಗುವನು ಎಂಬುದಾಗಿ 2 ಆಯ್ಕೆಗಳು ನಿನ್ನ ಮುಂದೆ ಇದ್ದಾವೆ. ನೀನು ನಂಬಿದರೆ ನೀನು ದೀಕ್ಷಾ ಸ್ನಾನ ಮಾಡಿಸ್ಕೋ, ಇಲ್ಲ ನಾನು ನಂಬಿಲ್ಲ ಅಂದರೆ ನೀನು ಹಾಗೆ ಇರ್ಬೋದು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಒಂದು ಸಾರಿ ಆಲೋಚನೆ ಮಾಡು. ದೇವಸ್ಥಾನ, ಆ ದೇವಸ್ಥಾನ ನೀನೇ ಆಗಿದ್ದೀಯಾ? ಆ ದೇವಸ್ಥಾನದ ಗರ್ಭಗುಡಿಯಲ್ಲಿ ದೇವರಿದ್ದಾನಾ, ಅಥವಾ ದೇವರು ಇಲ್ಲದ ಸ್ಥಿತಿಯಲ್ಲಿ ಇದೆಯಾ? ಒಂದು ಸಾರಿ ಆಲೋಚನೆ ಮಾಡಿ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದ ದೇವರೇ, ಮಹಾಪರಿಶುದ್ಧನಾದ ದೇವರೇ, ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರಿಗೆ ಸ್ವಾಮಿ ಅನೇಕ ಅಂಶಗಳನ್ನು ತಿಳಿಯಪಡಿಸೋದಕ್ಕಾಗಿ ಸ್ತೋತ್ರ. ಹೌದು ರಾಜನೇ, ದೇವಾಲಯ ಅದು ಬಹಳ ಮುಖ್ಯವಾಗಿರುವಂಥದ್ದು. ನಿನ್ನ ಪ್ರಸನ್ನತೆ, ನಿನ್ನ ಬಲ, ನಿನ್ನ ಶಕ್ತಿ ಪ್ರದರ್ಶನ ಆಗುವಂಥ ಒಂದು ಸ್ಥಳ ಸ್ವಾಮಿ. ಅನೇಕ ಅನಾರೋಗ್ಯದಲ್ಲಿರುವಂಥವರಿಗೆ, ದೆವ್ವದ ಕಾಟ ಇರುವಂಥವರಿಗೆ, ಭಯಂಕರವಾದ ಪರಿಸ್ಥಿತಿಗಳ ಮಧ್ಯದಲ್ಲಿ
ತೊಳೆದಾಡುವಂಥವರಿಗೆ ಸ್ವಾಮಿ ಬಿಡುಗಡೆ ಕೊಡುವಂಥ ಸ್ಥಳ ಸ್ವಾಮಿ, ಅದು ಮಂದಿರವಾಗಿದೆ ಸ್ವಾಮಿ. ಆ ಮಂದಿರ ಈ ಸ್ಥಳದಲ್ಲಿ ಸ್ವಾಮಿ ನಾವು ಕೂಡುವ ಹಾಗೆ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಸ್ಥಳದಲ್ಲಿ ಆ ಮಂದಿರವನ್ನು ಕಟ್ಟಿದ್ದಕ್ಕಾಗಿ ಸ್ತೋತ್ರ. ಸಜೀವ ಕಲ್ಲುಗಳು ಸ್ವಾಮಿ ಇವರು ಸ್ವಾಮಿ ಎಲ್ಲ ರೀತಿಯಲ್ಲಿ ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸುವಂತೆ ಸಹಾಯ ಮಾಡಿ ನಡೆಸಿ. ಇವರ ಪ್ರತಿ ಬಲಹೀನತೆಗಳು ಯೇಸುವಿನ ನಾಮದಲ್ಲಿ ಹೊರಟು ಹೋಗಿ ಸಂಪೂರ್ಣ ಭಯಭಕ್ತಿ ಉಳ್ಳವರಾಗಿ ಇವರು ಜೀವಿಸುವಂತೆ ನೀನು ಸಹಾಯ ಮಾಡಿ ನಡೆಸಯ್ಯ. ಇವರ ಜೀವಿತವೆಲ್ಲವನ್ನು ಆಶೀರ್ವಾದ ಮಾಡು. ಇಲ್ಲಿ ಯಾವ ಕುಟುಂಬದವರು ಬಂದಿದ್ದಾರೆ ಎಲ್ಲ ಕುಟುಂಬಗಳನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತಾ ಸಂಪೂರ್ಣವಾಗಿ ಎಲ್ಲರಿಗೂ ಕೂಡ ಆರೋಗ್ಯ, ಆನಂದ, ಸಂತೋಷ, ಸಮಾಧಾನ, ನೆಮ್ಮದಿ, ಸೌಖ್ಯತೆ, ಐಕ್ಯತೆ ಅನುಗ್ರಹ ಮಾಡು. ಎಲ್ಲ ರೀತಿಯಿಂದ ಬಿಡುಗಡೆ ಕೊಟ್ಟು ನೀನು ನಡೆಸಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಇವರು ಯಾರು ತಪ್ಪಿ ಹೋಗಬಾರ್ದು ಸ್ವಾಮಿ. ಇವರು ಯಾರು ಬಲಹೀನರಾಗಬಾರ್ದು ಸ್ವಾಮಿ. ಇವರು ಯಾರು ಕೈ ಬಿಡಲ್ಪಡಬಾರ್ದು ಸ್ವಾಮಿ. ಇವರು ಯಾರು ನಶಿಸಿ ಹೋಗಬಾರ್ದು ಸ್ವಾಮಿ. ಇವರು ಯಾರು ಬಡತನದ ಪರಿಸ್ಥಿತಿಯಲ್ಲಿ ಇರಬಾರ್ದು ಸ್ವಾಮಿ. ಇವರು ಯಾರು ಸಾಲಕ್ಕೆ ಒಳಗಾಗಬಾರ್ದು ಸ್ವಾಮಿ. ಈ ಎಲ್ಲವುಗಳಿಂದ ಸ್ವಾಮಿ ಎಲ್ಲ ಕೊರತೆಗಳಿಂದ ಇವ್ರನ್ನ ಎಬ್ಬಿಸಿ ಶುಭ ಹೊಂದಿದವರು ಧನ್ಯರು ಎಂಬುದಾಗಿ ಲೋಕಸ್ಥರು ಕೊಂಡಾಡುವ ಹಾಗೆ ಇವರ ಜೀವಿತಗಳನ್ನು ಮಾರ್ಪಡಿಸಿ ಆಶೀರ್ವದಿಸಿ ಮೇಲಕ್ಕೆತ್ತಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಸಭೆಯನ್ನು ಹಸ್ತಕ್ಕೊಪ್ಪಿಸಿಕೊಡ್ತಾ ಬೇಡಿದೆಲ್ಲ ಹೊಂದಿದ್ದೇವೆ ಪರಮ ತಂದೆ. ಆಮೇಲೆ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸೋಕೆ, ಅಲಂಕರಿಸೋಕೆ, ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲ್ಲೂ ಸಕಲ ಸಂಪತ್ತರ ಸಂಗಡಲ್ಲೂ ಯಾವತ್ ಪ್ರಪಂಚದ ಸಂಗಡಲ್ಲೂ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೇನ್, 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 ಆಮೇನ್. ಹಲ್ಲೆಲೂಯಾ, ಆಮೇನ್, ಆಮೇನ್, ಹಲ್ಲೆಲೂಯಾ, ಆಮೇನ್, ಹಲ್ಲೆಲೂಯಾ, ಆಮೇನ್, ಹಲ್ಲೆಲೂಯಾ, ಆಮೇನ್, ಆಮೇನ್, ಹಲ್ಲೆಲೂಯಾ, ಆಮೇನ್, ಆಮೇನ್, ಹಲ್ಲೆಲೂಯಾ, ಆಮೇನ್, ಆಮೇನ್, ಆಮೇನ್. बोलो यीशु क्रिस्त महाराज को ಅತಿ ಬೇಗನೆ ಬರಲಿರುವ ಕ್ರಿಸ್ತೇಸು ಮಹಾರಾಜ್ ಕು ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ ಹೇಳು. ಕಂಚಿನ ಕಂಠ, ಮೈಕ್ ಯಾವುದು ಬೇಕಾಗಿಲ್ಲ.